ಒಳನೋಟ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸುದ್ದಿಗೋಷ್ಠಿಯನ್ನ ಮುಗಿಸಿ HAL ಏರ್ಪೋರ್ಟ್ನತ್ತ ಸಿದ್ದರಾಮಯ್ಯ ಅವರು ಸುರ್ಜೇವಾಲಾ ಜೊತೆಗೆ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಅವರ ಭೇಟಿಯ ಬಗ್ಗೆ ಕುತೂಹಲ ಹೆಚ್ಚಾಗ್ತಾ ಇದೆ. ಭೇಟಿಯಲ್ಲಿ ಏನೆಲ್ಲ ಮಾತುಕತೆ ಆಗುತ್ತೆ, ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಅಂತ ಹೇಳಿ. ದೆಹಲಿಗೆ ಹೋಗೋದು ಹೈಕಮಾಂಡ್ಗೆ ಕೃತಜ್ಞತೆಯನ್ನ ಸಲ್ಲಿಸೋದಕ್ಕೆ ಮಾತ್ರವಾ ಅಥವಾ ಬೇರೆ ರೀತಿಯ ಚರ್ಚೆಗಳಲ್ಲಿ ಆಗಬಹುದಾ? ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಸಹಜವಾಗಿ ಈಗ ರಾಜೀನಾಮೆ ಸಲ್ಲಿಸಿದ ಬಳಿಕ ಹೈಕಮಾಂಡ್ಗೆ ಹೋಗಿ ಕೃತಜ್ಞತೆಯನ್ನ ತಿಳಿಸ್ತಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ ಇತ್ಯಾದಿ ಸೀನಿಯರ್ ಕಾಂಗ್ರೆಸ್ ಲೀಡರ್ಸ್ನ ಭೇಟಿಯಾಗಿ ಈ ಸಂದರ್ಭದಲ್ಲಿ ಬರೀ ಕೃತಜ್ಞತೆ ಸಲ್ಲಿಸೋದಕ್ಕೆ ಮಾತ್ರ ಈ ದೆಹಲಿ ಪ್ರವಾಸ ಸೀಮಿತ ಆಗುತ್ತಾ ಅಥವಾ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತಾ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಸುದ್ದಿಗೋಷ್ಠಿಯನ್ನು ಮುಗಿಸಿ HAL ಏರ್ಪೋರ್ಟ್ನತ್ತ ಸಿದ್ದರಾಮಯ್ಯ ಅವರು ಹೋಗ್ತಾ ಇರುವಂಥ ದೃಶ್ಯಗಳು. ಸುರ್ಜೇವಾಲಾ ಜೊತೆಗೆ ಮುಖ್ಯಮಂತ್ರಿಗಳು ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈಗ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ಲಿಕ್ಕಿದ್ದಾರೆ. ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರ ಭೇಟಿ ಸಹಜವಾಗಿ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾರೆ. DK ಶಿವಕುಮಾರ್ ಅವರ ನಿವಾಸ ಅನ್ಸುತ್ತೆ ಅದು. DK ಶಿವಕುಮಾರ್ ಅವರ ಮನೆಯ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. DK ಶಿವಕುಮಾರ್ ಅವರ ನಿವಾಸ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. DK ಶಿವಕುಮಾರ್ ಅವರ ನಿವಾಸದ ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು, ಬೆಂಬಲಿಗರು ಉಪಸ್ಥಿತರಿದ್ದಾರೆ, ಹಾಜರಿದ್ದಾರೆ. ಒಂದು ರೀತಿಯ ಸಂಭ್ರಮ ಸಡಗರ DK ಮನೆಯಲ್ಲಿ, DK ಶಿವಕುಮಾರ್ ಅವರ ಮನೆಯಲ್ಲಿ. DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಒಲಿದು ಬಂದಿದೆ. ಅಧಿಕೃತವಾಗಿ ಅನೌನ್ಸ್ ಆಗುತ್ತೆ, ಪ್ರಕ್ರಿಯೆ ನಡೆಯುತ್ತೆ, ಆ ಮಾತು ಬೇರೆ. ಆದರೆ ಇದೊಂದು ರೀತಿ ಓಪನ್ ಸೀಕ್ರೆಟ್. ಮುಂದಿನ CM DK ಶಿವಕುಮಾರ್ ಅಂತ ಈಗಾಗಲೇ ಜಗಜ್ಜಾಹೀರಾಗಿದೆ. CLP ಮೀಟಿಂಗು, ಅಲ್ಲಿ ಶಾಸಕಾಂಗ ಪಕ್ಷದಲ್ಲಿ ಶಾಸಕಾಂಗ ಸಭೆಯಲ್ಲಿ ನಾಯಕನ ಆಯ್ಕೆ ಇವೆಲ್ಲವೂ ಕೂಡ ಆಸ್ ಪರ್ ಪ್ರೊಸೀಜರ್ ನಡೆಯುತ್ತೆ. ಆದರೆ ಮುಂದೆ CM DK ಶಿವಕುಮಾರ್ ಅನ್ನುವಂಥದ್ದನ್ನು ಅಲ್ಲಗಳೆಯುವಂತಿಲ್ಲ. ಆ ನಿಟ್ಟಿನಲ್ಲಿ ಚರ್ಚೆಗಳು ಜೋರಾಗಿ ನಡೀತಾ ಇರೋದು, ಸಿದ್ಧತೆಗಳು. ಮತ್ತೊಂದು ಕಡೆ ನೋಡಿ, DK ಶಿವಕುಮಾರ್ ನಿವಾಸ, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ DK ಶಿವಕುಮಾರ್ ನಿವಾಸದ ಮುಂದ್ಗಡೆ. DK ಶಿವಕುಮಾರ್ ಅವರು ಬರ್ತಾ ಇರುವಂಥ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಈಗ ಮನೆಯಿಂದ ಆಚೆ ಬಂದಿದ್ದಾರೆ DK ಶಿವಕುಮಾರ್ ಅವರು. DCM DK ಶಿವಕುಮಾರ್. ಈ ಕಡೆ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗೋದಕ್ಕೆ HAL ಏರ್ಪೋರ್ಟ್ಗೆ ಬರ್ತಾ ಇರೋದು. ಇಲ್ಲಿಯೂ ಕೂಡ ಅಷ್ಟೇ, ಅವರು ಖಾಸಗಿ ವಾಹನವನ್ನೇ ಬಳಸಿದ್ದಾರೆ. ಬೈರತಿ ಸುರೇಶ್ ಅವರ ಕಾರ್ನಲ್ಲಿ HAL ಏರ್ಪೋರ್ಟ್ಗೆ ಹೋಗ್ತಾ ಇರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ರಿ. CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಸಲ್ಲಿಸಿದ ಬಳಿಕ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಸುದ್ದಿಗೋಷ್ಠಿಯನ್ನು ನಡೆಸಿ ಈಗ HAL ಏರ್ಪೋರ್ಟ್ಗೆ ಬೈರತಿ ಸುರೇಶ್ ಅವರ ಕಾರ್ನಲ್ಲೇ ಹೋಗ್ತಾ ಇರೋದು. ಈ ಕಡೆ DK ಶಿವಕುಮಾರ್ ಅವರು ಕೂಡ ತಮ್ಮ ಮನೆಯಿಂದ ಆಚೆ ಬಂದಿರುವಂಥ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಬಹುಶಃ DK ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗ್ತಾರಾ CM ಸಿದ್ದರಾಮಯ್ಯ ಅವ್ರ ಜೊತೆಗೆ ಅನ್ನುವಂಥ ಪ್ರಶ್ನೆ ಇದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು DK ಶಿವಕುಮಾರ್ ಅವರ ನಿವಾಸಕ್ಕೆ ಬಂದಿದ್ದಾರೆ. ಈಗಾಗಲೇ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಜಯವಾಗಲಿ ಅಂತ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ, ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಅಪಾರ ಸಂಖ್ಯೆಯಲ್ಲಿ ಅವರ ಬೆಂಬಲಿಗರು, ಅಭಿಮಾನಿಗಳು ಅಲ್ಲಿ ನೆರೆದಿದ್ದಾರೆ. DK ಶಿವಕುಮಾರ್ ಅವರೂ ಕೂಡ ಸಿದ್ದರಾಮಯ್ಯ ಅವರ ಜೊತೆಗೂಡಿ ದೆಹಲಿಗೆ ಹೋಗ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಕಾರಣ ಮನೆಯಿಂದ ಈಗ ಆಚೆ ಬಂದಿದ್ದಾರೆ, ಅವರ ವೆಹಿಕಲ್ ಕೂಡ ರೆಡಿಯಾಗಿದೆ. ಬಹುಶಃ ಕೆಲವೇ ಕ್ಷಣಗಳಲ್ಲಿ ಅವರೂ ಕೂಡ ಹೋಗ್ಬೋದಾ ಅನ್ನುವಂಥ ಪ್ರಶ್ನೆ ಇದೆ. HAL ಏರ್ಪೋರ್ಟ್ನತ್ತ ಸಿದ್ದರಾಮಯ್ಯ ಅವರು ಹೋಗ್ತಾ ಇರುವಂಥ ದೃಶ್ಯಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ DK ಶಿವಕುಮಾರ್ ನಿವಾಸ, DK ಶಿವಕುಮಾರ್ ಅವರು ಮನೆಯಿಂದ ಆಚೆ ಬಂದಿರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಬಹುಶಃ ಮಾತಾಡುವ ನಿರೀಕ್ಷೆ ಇದೆ. DK ಶಿವಕುಮಾರ್ ಅವರು ಮಾತಾಡಬಹುದು ಅನ್ನುವಂಥ ನಿರೀಕ್ಷೆ ಇದೆ. ನೋಡೋಣ DK ಶಿವಕುಮಾರ್ ಅವರು ಮಾತಾಡ್ತಾರಾ ಹೇಗೆ ಅಂತ ಹೇಳಿ. KPCC ಅಧ್ಯಕ್ಷರಾಗಿಯೂ ಕೂಡ ಅವರು ರಿಯಾಕ್ಟ್ ಮಾಡಬೇಕಾಗತ್ತೆ. ಸದ್ಯಕ್ಕೆ DCM ಆಗಿ ಅಷ್ಟೇ ಅಲ್ಲ, KPCC ಅಧ್ಯಕ್ಷರಾಗಿಯೂ ಅವರು ಮಾತಾಡಬೇಕಾಗತ್ತೆ. ಏನೇನು ನಡೀತಾ ಇತ್ತು ತಮ್ಮ ಪಾರ್ಟಿಯಲ್ಲಿ ಅಂತ ಮೀಡಿಯಾನ ಅಡ್ರೆಸ್ ಮಾಡಬೇಕಾಗುತ್ತೆ. ಹೀಗಾಗಿ ಹೇಳ್ತಾರಾ ಎಲ್ಲ ವಿಚಾರಗಳನ್ನು, ಮುಂದೆ ಏನು ಎತ್ತ ಅನ್ನೋದ್ರ ಬಗ್ಗೆ ಸವಿಸ್ತಾರವಾದ ವಿವರಣೆಯನ್ನು ನೀಡ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. DK ಶಿವಕುಮಾರ್ ಅವರಿಗೆ ಆಚೆ ಬಂದರು, ಅವರು ಕೂಡ ಖಾಸಗಿ ವಾಹನವನ್ನು ಹತ್ತಿದರು. ಇಲ್ಲ, ಮಾಧ್ಯಮಗಳ ಜೊತೆಗೆ ಇಲ್ಲಿಯೂ ಕೂಡ ಅವರು ಇಂಟ್ರ್ಯಾಕ್ಟ್ ಮಾಡಲಿಲ್ಲ. ಹ್ಯಾರಿಸ್ ಅವರು ಹೋಗಿದ್ದು, DK ಶಿವಕುಮಾರ್ ಅವರು ಇನ್ನೂ ಬರಬೇಕಾಗಿದೆ. ಸಿದ್ದರಾಮಯ್ಯ ರಾಜೀನಾಮೆ, ಯಾರು ನೆಕ್ಸ್ಟ್ CM? ರಾತ್ರಿ ರಾಜ್ಯಪಾಲರು ಬೆಂಗಳೂರಿಗೆ ಬರುವ ಸಾಧ್ಯತೆ ಇದೆ.
ಮೊದಲು ರಾಜ್ಯಪಾಲರು ರಾಜೀನಾಮೆಯನ್ನ ಅಂಗೀಕರಿಸಬೇಕು ಬಂದ ಮೇಲೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರನ್ನ ಥಾವರ್ಚಂದ್ ಗೆಹ್ಲೋಟ್ ಅವರು ಕರೆಯುವ ಸಾಧ್ಯತೆ ಇದೆ. ಆದರೆ ಸದ್ಯಕ್ಕೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗಿದ್ದಾರೆ. ಸೊ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಈ ಕಡೆ ರಾಜ್ಯಪಾಲರು ವಾಪಸ್ ಬೆಂಗಳೂರಿಗೆ ಇವತ್ತು ಬರಬಹುದು ರಾತ್ರಿ. ರಾಜೀನಾಮೆಯನ್ನು ಅಂಗೀಕರಿಸ್ತಾರಾ ಅನ್ನುವಂಥದ್ದನ್ನು ನೋಡಬೇಕು. ಈ ಕಡೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಅವರು ಮತ್ತೊಮ್ಮೆ ವಾಪಸ್ ಕರೆಸಿ ಮಾತಾಡಬಹುದು, ಕರಿಬಹುದು ಅನ್ನುವಂಥದ್ದನ್ನು ನಾವು ನೋಡಿದರೆ ಬಹುಶಃ ಈ ಕಡೆ ಅವರು ಡೆಲ್ಲಿಗೆ ಆಲ್ರೆಡಿ ಹೊರಟಿದ್ದಾರೆ. ಸೊ ಏನಾಗುತ್ತೆ ನೋಡೋಣ. ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾನ, ನೀವು ಗಮನಿಸಿದ್ರಿ, ನಮಸ್ಕರಿಸಿ ಮತ್ತೆ ಅವರು ವಾಪಸ್ ಹೋದರು. ಸೊ ಅಂತಿಮವಾಗಿ ಸಿದ್ದರಾಮಯ್ಯ ಅವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನಂತೂ ಸಲ್ಲಿಸಿದ್ದಾರೆ. ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸಿ ಸಿದ್ದರಾಮಯ್ಯ ಅವರು ತಾವು ರಾಜೀನಾಮೆಯನ್ನು ಕೊಟ್ಟಿದ್ದನ್ನು ಅಧಿಕೃತವಾಗಿ ಹೇಳಿದರು. ರಾಜ್ಯಪಾಲರು ಊರಲ್ಲಿಲ್ಲ, ಅವರ ಕಾರ್ಯದರ್ಶಿಗೆ ನಾನು ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದೇನೆ ಅಂತ ಹೇಳಿ ಬಂದರು. ಈ ಕಡೆ ಸುದ್ದಿಗೋಷ್ಠಿಯಲ್ಲಿ ಹಲವು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದರು. ತಾವು ನಡೆದುಕೊಂಡು ಬಂದ ದಾರಿ, ಅಧಿಕಾರದಲ್ಲಿದ್ದದ್ದ ರೀತಿ, ಜೊತೆಗೆ ರಾಜ್ಯದ ಜನರಿಗೆ ತಾನು ಮುಖ್ಯಮಂತ್ರಿಯಾಗಿ ಏನೆಲ್ಲ ಸೇವೆಯನ್ನು ಸಲ್ಲಿಸಿದ್ದೇನೆ, ಈ ಎಲ್ಲ ವಿಚಾರಗಳನ್ನು ರೀಕಾಲ್ ಮಾಡಿದರು. ಸಿದ್ದರಾಮಯ್ಯ ಅವರು HAL ಏರ್ಪೋರ್ಟ್ಗೆ ಹೋಗ್ತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಬೈರತಿ ಸುರೇಶ್ ಅವರ ಕಾರ್ನಲ್ಲಿ ಅವರು HAL ಏರ್ಪೋರ್ಟ್ಗೆ ಎಂಟ್ರಿ ಕೊಡ್ತಾ ಇರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ನಿವಾಸ, ಡಿ ಕೆ ಶಿವಕುಮಾರ್ ಅವರ ನಿವಾಸದ ಮುಂದೆ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿ ಮಾಧ್ಯಮಗಳತ್ತ ನಮಸ್ಕರಿಸಿ ವಾಪಸ್ ತೆರಳಿರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ HAL ಏರ್ಪೋರ್ಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಕೇಜ್ರಿವಾಲ್ ಕೂಡ ಸುರ್ಜೇವಾಲಾ ಅವರು ಕೂಡ ಸಾಥ್ ನೀಡಿದ್ದಾರೆ. ಸುರ್ಜೇವಾಲಾ ಅವರು ಸಾಥ್ ಕೊಟ್ಟಿರೋದು, ರಣದೀಪ್ ಸುರ್ಜೇವಾಲಾ ಅವರು, ಕಾಂಗ್ರೆಸ್ ಉಸ್ತುವಾರಿ, ಇಬ್ಬರು ಸೇರಿ ಈಗ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಕೆಲವೇ ಕ್ಷಣಗಳಲ್ಲಿ. ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ. ಮುಂದಿನ ಮುಖ್ಯಮಂತ್ರಿ